ಈ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಸರ್ ಆರ್ಟಿಸ್ಟ್ಗಳಾಗಿ? ಸರ್ ಸೋಷಿಯಲ್ ಮೀಡಿಯಾ ನಾನು ಕೆಲವೊಂದು ಆಲ್ರೆಡಿ ಹೇಳಿದ್ದೀನಿ, ನನಗೆ ಅರ್ಥ ಆಗಲ್ಲ. ನಮ್ಮ ಕಾಲದಲ್ಲಿ ಇವೆಲ್ಲ ಇದೆಯಾ ಸಡನ್ ಆಗಿ ನಮ್ಗೆ ಇದಕ್ಕೆ ಅಡಾಪ್ಟ್ ಆಗಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಇವಾಗ ಇನ್ಸ್ಟಾಗ್ರಾಮಲ್ಲೇ ನಾನು ನನ್ನ ಪ್ರೊಫೈಲಲ್ಲಿ ಹೇಗೆ ಮಾಡಬೇಕು, ಹೇಗೆ ಟ್ಯಾಗ್ ಮಾಡಬೇಕು, ಹೇಗೆ ಕೊಲಾಬ್ ಮಾಡಬೇಕು, ಲಿಂಕ್ ಮಾಡಬೇಕು, ಇವೆಲ್ಲ ನಮ್ಗೆ ಬರಲ್ಲ. ಯಾಕಂದ್ರೆ ನಮ್ಮ ಕಾಲದಲ್ಲಿ ಬರೀ ಒಂದು ಟಿವಿ ಇತ್ತು, ಪೇಪರ್ ಇತ್ತು, ನಮ್ಗೆ ಒಂದು 2 ಟಿವಿ ಚಾನಲ್ ಇಷ್ಟೇ, ಒಂದು ಇಮೇಲ್ ಇತ್ತು, ಒಂದು ಫೇಸ್ಬುಕ್ ಇತ್ತು. ಆ ಫೇಸ್ಬುಕ್ ಕಲ್ತ್ಕೊಳಕ್ ಬಹಳ ಟೈಮ್ ತಗೊಂಡು ನಮ್ಗೆಲ್ಲ ಮೊಬೈಲ್ ಫೋನ್ ಕೈಗೆ ಬರೋದು ಇಟ್ ವಾಸ್ ಸಚ್ ಅ ಲಕ್ಸುರಿ ಫಾರ್ ಅಸ್. ನಾವೆಲ್ಲ ಇದ್ದಿದ್ದ ಟೈಮ್ಗಳಲ್ಲಿ ಬರೀ ಒಂದು ಲ್ಯಾಂಡ್ ಲೈನ್ ಇತ್ತು. ಸಪೋಸ್ ನಾನು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಇತ್ತ ಕಡೆ ಒಂದು ನಾನು ಪರ್ಮಿಷನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಲ್ಯಾಂಡ್ ಲೈನ್ ಪಕ್ಕ ಕಾಯ್ಕೊಂಡು ಕೂತಿದ್ದೆ ಅರ್ಧ ಮುಕ್ಕಾಲು ಗಂಟೆ. ದೆನ್ ಲೇಟರ್ ಐ ಗಾಟ್ ಅ ಮೊಬೈಲ್. ಇವಾಗ ಹೆಂಗಂದ್ರೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆಲ್ಲ ಟಕ್ಕಲ್ಲಿ ಮೊಬೈಲ್ ಫೋನ್ ಬಂದ್ಬಿಡುತ್ತೆ, ಟಕ್ಕಲ್ಲಿ ಇನ್ಸ್ಟಾಗ್ರಾಮ್ ಬಂದ್ಬಿಡುತ್ತೆ, ವಾಟ್ಸ್ಆಪ್ ಬಂದ್ಬಿಡುತ್ತೆ, ಅದು ಇದು ಎಲ್ಲ ಹಾಕೊಂಡ್ಬಿಡ್ತಾರೆ. ಬಿಕಾಸ್ ದೇ ಆರ್ ಬಿಲಾಂಗ್ ಟು ದಿಸ್ ಜನರೇಷನ್, ವಿ ಡೋಂಟ್ ಬಿಲಾಂಗ್ ಟು ದಿಸ್ ಜನರೇಷನ್. ಸೊ ಸೋಷಿಯಲ್ ಮೀಡಿಯಾಗೆ ನಾವು ಅಡಾಪ್ಟ್ ಆಗೋದಕ್ಕೆ ಇನ್ನೂ ಬಹುಶಃ ಟೈಮ್ ಬೇಕೋ ಅಥವಾ ಆಗಲ್ವೋ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಮಚ್ ಆಫ್ ಅ ಸೋಷಿಯಲ್ ಮೀಡಿಯಾ ಫ್ಯಾನ್, ಬಟ್ ಐ ರೆಸ್ಪೆಕ್ಟ್ ಹೂವರ್ ಇಸ್ ಡೂಯಿಂಗ್ ವಾಟ್ ಎವರ್. ಐ ರೆಸ್ಪೆಕ್ಟ್. ಯಾಕೆಂದರೆ ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು, ಬ್ಲಾಗರ್ಸು ಇವತ್ತು ಏನೇನೋ ಹೊಸ ಟರ್ಮ್ಸ್ ಬಂದಿದೆ, ನನಗೆ ಇಷ್ಟೇ ಗೊತ್ತಿರೋದು. ಸಿ ದೇ ಆರ್ ಆಲ್ ನಮಗೆ ಇವಾಗ ಅಡಿಷನಲ್ ಆಗಿ ಬಂದು ನಮ್ಮ ಸಿನಿಮಾನ ಎತ್ತೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಮ್ಗೆ ಅದು ಹೆಲ್ಪ್ ಆಗ್ತಾ ಇದೆ, ಇಟ್ ಇಸ್ ಲೈಕ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಬಟ್ ನನಗೆ ನೀವು ಹೇಗೆ ಯೂಸ್ ಮಾಡ್ತಾರೆ ನನಗೆ ದೇವರೇ ಗೊತ್ತಿಲ್ಲ ಯೂಸ್ ಮಾಡೋದು. ನನಗೆ ಇನ್ನೂ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ತಂಗಿ ಕೊಟ್ಬಿಡ್ತೀನಿ, ಮಾಡಮ್ಮ, ಇಲ್ಲ ನನ್ನ ಕಸಿನ್ ಸಿಸ್ಟರ್ ಕೊಟ್ಬಿಡ್ತೀನಿ, ನಾನು ಟ್ಯಾಗ್ ಮಾಡೋದು, ನನ್ಗೆ ನಿಜವಾಗ್ಲೂ ಬರಲ್ಲ. ಬಟ್ ಐ ಥಿಂಕ್ ಐ ಆಮ್ ಹ್ಯಾಪಿ ವಿದೌಟ್ ಸೋಷಿಯಲ್ ಮೀಡಿಯಾ. As I'm in it, I don't want to get addicted. ಕೊಟ್ಟೆ ಸರ್ ನಿಮಗೆ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಸೇಮ್ ಕೇಸಸ್ ಸರ್ ನಮಗೆ. ನಮ್ಗೆ ಬರಲ್ಲ ಸರ್. ನಾವು ಮಾಡಿದ ಸಿನಿಮಾಗಳು ನಿಜವಾಗ್ಲೂ ನಂಬ್ತಿರೇ ಇಲ್ಲ. ಅದನ್ನ ಈ ನಡೆ ಈಗ ಆಗಿರೋದು ಏನಂದ್ರೆ ಎಲ್ಲರೂ ಹಾಕಿ ಪ್ರಮೋಟ್ ಮಾಡಿ ಅಂತ ನನ್ಗೆ ಬರಲ್ಲ. ಯಾವ್ದು ಮಾಡ್ಬೇಕು ಕಳ್ಸ್ರಪ್ಪ, 1 hour ಟೈಮ್ ಕೊಡ್ರಪ್ಪ ಅಂತೀವಿ. ನಮ್ಮ ಮಗ ಬಂದಾಗ ಮಾಡ್ರಪ್ಪ, ಇದನ್ನ ಇನ್ಸ್ಟಾಗ್ರಾಮ್ ಅಂತೆ, ಇದು ಫೇಸ್ಬುಕ್ ಅಂತೆ, ಇದು ಅದಕ್ಕಂತ ಹಾಕಪ್ಪ ಅಂತ. ಸಿ ಫಾರ್ ಎಕ್ಸಾಂಪಲ್, ದಯವಿಟ್ಟು ನನ್ನೆಲ್ಲ ಕ್ಷಮಿಸ್ಬೇಕು. ಯಾಕೆಂದ್ರೆ ಇವತ್ತು ನಮಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತೆಗೆದು ನೋಡಿ DM ಇನ್ಬಾಕ್ಸ್ಗಳು ಎಷ್ಟು ಸಾರ ಬಂದಿದೆ ಅಂದ್ರೆ, ಕೊಲಾಬ್ಸು, ನಮಗೆ ವ್ಯೂ ರಿಕ್ವೆಸ್ಟ್, ಅಕ್ಸೆಪ್ಟ್ ರಿಕ್ವೆಸ್ಟ್, ಅದೇನೋ ಬರುತ್ತೆ. ನಾವೊಂದು 5 ಮಾಡ್ತೀನಿ, ಇರಿಟೇಟ್ ಆಗ್ಬಿಡುತ್ತೆ ಸೈಡ್. ನಾಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೂ ಇಟ್, ಬಿಕಾಸ್ ಐ ಕ್ಯಾನಾಟ್ ಡೂ ಇಟ್. ಯಾಕೆಂದ್ರೆ ನಾವು ಅದಕ್ಕೆ ಯೂಸ್ ಆಗಿಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ, ನಮಗೆ ಮಾಡಿ ಅಭ್ಯಾಸ ಇಲ್ಲ. ಇಷ್ಟರಲ್ಲೇ ಐ ಆಮ್ ಗೋಯಿಂಗ್ ಟು ಅಪಾಯಿಂಟ್ somebody to handle my social media. ಅದನ್ನ ಅವ್ರ ಕೈಯಲ್ಲಿ ಮಾಡಿಸಿ. ಕಿಟ್ಟಿ ಸರ್ ಸೋಷಿಯಲ್ ಮೀಡಿಯಾ ಇಬ್ರು ಹೇಳೋದು ಈಗ ಅದೇ ಕೆಲಸಕ್ಕೆ ಅಂತಾನೆ ನಮ್ಮ ಆಫೀಸಲ್ಲಿ ಉದಯ್ ಅಂತ ನಮ್ಮ ಹೆಂಡತಿ ಅಸಿಸ್ಟೆಂಟ್ ಇದ್ದಾನೆ, ಅವನು ಹ್ಯಾಂಡಲ್ ಮಾಡ್ತಾನೆ. ನನ್ನ ಮಗಳು ಅಂತಾಳಪ್ಪ ಪ್ಲೀಸ್ ಬಾ ಅಪ್ಡೇಟ್ ಆಗಿ. ಬೇಡ ತಾಯಿ, ನಮ್ಮಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ನಾವು ಕಲ್ತ್ಕೊಂಡಿದ್ದೀವಿ, ಅದನ್ನ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮಪ್ಪ ಅಮ್ಮ ಈಗ ನಾವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ, ನೀವು ಎಷ್ಟು ಮಾಡುತ್ತೆ, ನಿಮ್ಮ ಮಕ್ಕಳು ಬಂದು ನಿಮ್ಗೆ ಹೇಳ್ತಾರ ಅಪ್ಡೇಟ್ ಆಗಿ ಅಮ್ಮ ಅಂತ ಅವಳ ಮಗಳು ಮಗನ ಬಂದು ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಬೇಡ, ನಾವಿವಾಗ ಏನ್ ಕಲ್ತ್ಕೊಂಡ್ ಬಂದಿದ್ದೀವಿ, ಆರಾಮಾಗಿದ್ದೀವಿ. ನೀವೆಲ್ಲ ಇದ್ದಾರೆ ಬುದ್ಧಿವಂತರ ಮಕ್ಕಳು. ನಾ ಬಂದು ಕುತ್ಕೊಂಡು ಮಾತಾಡಿದಾಗ ಎಲ್ಲೆಲ್ಲಿ ತ್ಯಾಗ್ ಮಾಡ್ತಿರೋ ಮಾಡಿ. ಆದ್ರೆ ಒಂದೇ ಕೇಳ್ಕೊಳ್ಳೋದು, ಸಿನಿಮಾ ಬಗ್ಗೆ ಅಥವಾ ಯಾವುದೋ ಒಂದು ಕೃತಿ ಬಗ್ಗೆನೇ ಸರಿ, ಯಾವುದೇ ವಿಚಾರದ ಬಗ್ಗೆ ಅಂದ್ರು ನೋಡಿ, ಅಧ್ಯಯನ ಮಾಡಿ, ದೀರ್ಘವಾಗಿ ಯೋಚಿಸಿ ನಂತರ ಅದನ್ನ ನೀವು ಟ್ಯಾಗ್ ಮಾಡಬೇಕು. ಈ ಕೆಲವು ನಾನ್ಸೆನ್ಸ್ಗಳಿದಾವೆ, ಅನ್ವಾಂಟೆಡ್ ಮಾತಾಡಿ, ಅನ್ವಾಂಟೆಡ್ ಪೋಸ್ಟ್ ಮಾಡಿ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ. ನಮ್ಮ ಕನ್ನಡಿಗರೇ ಅದರಲ್ಲಿ ಆ ಥರ ಕಮೆಂಟ್ಸ್ ಆಗ್ತಾರಲ್ಲ, ತುಂಬಾ ಬೇಜಾರಾಗುತ್ತೆ. ಇಟ್ ಇಸ್ ಅನ್ನೆಸೆಸರಿ. ಬೇಕಾದ್ರೆ ರಿಟಾಲಿಯೇಟ್ ಮಾಡ್ಬೋದು ನಾವು, ಬಟ್ ಎಲ್ಲೋ ಒಂದ್ ಕಡೆ ಒಂದು ಬೇಜಾರಾಗುತ್ತೆ. ಸಿ ವೆನ್ ಯು ಸೇ ಸಮಥಿಂಗ್, ಮೇಕ್ ಶೋರ್ ಯು ಸೇ ಟು ದ ರೆಸ್ಪಾನ್ಸಿಬಿಲಿಟಿ. ಇದಂಗೆ ಇವನಂಗೆ, ಇವನದು, ಇವನ್ ಕೆಲಸ ಇಷ್ಟೇ ಯಾಕೆ ಬೇಕು? ಸಿ ನೋಬಡಿ ಇಸ್ ಪರ್ಫೆಕ್ಟ್. ಎಲ್ಲ ನಿನ್ನೆ ಮೊನ್ನೆ ಬಂದಿರೋ ಮಕ್ಕಳು ನೀವು. ನಾವು ಸಿನಿಮಾ ಶುರು ಮಾಡಿ 26-27 ವರ್ಷ ಆಗಿದೆ. ಅವ್ರದ್ದು 100 ವರ್ಷದ ಕಂಪನಿ. ಇವ್ರು 33 ವರ್ಷ 34 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು. ನೀವು ನೆನ್ನೆ ಬಂದು ಕುತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ಇವ್ನು ಹಂಗ್ ಮಾಡ್ದ, ಇವ್ನು ಹಿಂಗ್ ಮಾಡ್ದ ಅಂತ ಬರ್ಬಿಟ್ರೆ ಕುಂಡಿ ಮೇಲೆ ಕೊಡಬೇಕು ಅನ್ಸುತ್ತೆ. ಅಲ್ಲ, ಕಮೆಂಟ್ ಆಗ್ತಿರೋ ಶ್ರೀರಾಮಚಂದ್ರನ ಫಸ್ಟ್ ನೀನೇನು ನೋಡ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ. ಆಮೇಲೆ ನೀನ್ ಮಾತಾಡ್ತಾ ಇರೋದು ನಮ್ಮ ಕನ್ನಡ ಪ್ರತಿಭೆಗಳು. ಇದನ್ನೇ ಅವ್ನು ಇನ್ನೊಬ್ಬನ ಬಗ್ಗೆ ಮಾತಾಡ್ಲಿ, ಇನ್ನೊಬ್ಬನ ಬಗ್ಗೆ ಕಮೆಂಟ್ ಮಾಡ್ಲಿ, ಹಾಗೆ ಅದೆಲ್ಲ ಬೇರೆ
ಒಂದು ಇಂಡಸ್ಟ್ರಿ ಹೀರೋ ಆಗಿ ಹೀರೋಯಿನ್ ಆಗಿ ಕಮೆಂಟ್ ಮಾಡಿ ಅದು ಸರಿ ಅಲ್ಲ. ಯಾಕೆಂದ್ರೆ ನಾವು ಕನ್ನಡಿಗರು, ನಾವು ಒಳ್ಳೆಯವರು ಸರ್, ನಾವು ರಿಯಾಕ್ಟ್ ಮಾಡೋದು, ಬಟ್ ರಿಯಾಕ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಇಟ್ ಇಸ್ ಗೋಯಿಂಗ್ ಟು ಗೋ ಟು ಅನದರ್ ಲೆವೆಲ್. ಬಟ್ ಏನಂದ್ರೆ ನಮಗೆ ನಮ್ಮ ಜನದ ಮೇಲೆ ಒಂದು ಪ್ರೀತಿ ಇದೆ. ಡೋಂಟ್ ಟೇಕ್ ಅಡ್ವಾಂಟೇಜ್ ಆಫ್ ದಟ್.